ಇದುವರೆಗೂ ಒಂದು ಪೌರಾಣಿಕ ಸಿನಿಮಾ ಯಾರು ಮಾಡಿಲ್ಲ. ಒಂದು ಪೌರಾಣಿಕ ಸಿನಿಮಾ ಏನಾದರೂ ಮಾಡಿದ್ರೆ ಭಾರತದಲ್ಲಿ ಅದು ನಮ್ಮ ಕನ್ನಡ ಚಿತ್ರರಂಗ, ಅದು ನಮ್ಮ ಕುರುಕ್ಷೇತ್ರ ಮಾತ್ರ ಆಗಿರುತ್ತೆ. ಯಾಕೆಂದ್ರೆ ಇವತ್ತು ಇದರ ಗ್ರಾಫಿಕ್ ಕೆಲಸ 5 ರಾಜ್ಯಗಳಲ್ಲಿ ನಡೀತಾ ಇದೆ. ಬಾಂಬೆ, ಕೇರಳ, ಚೆನ್ನೈ, ಹೈದರಾಬಾದ್, ಬೆಂಗಳೂರು. ಈಗ ಎಲ್ಲ ಮುಗಿದು ಈಗಾಗಲೇ 2D ಸಿನಿಮಾ ಸೆನ್ಸರ್ ಆಗಿದೆ. 2D ಸಿನಿಮಾ ನಾವು ರಿಲೀಸ್ ಮಾಡಬೇಕು ಅಂತ ಹೊರಟಿದ್ರೆ ಈಗಾಗಲೇ ರಿಲೀಸ್ ಆಗಿ 6 ತಿಂಗಳಾಗ್ತಾ ಇತ್ತು. 3D ಸಿನಿಮಾ ಬಂದು ಬಹಳ ಕಷ್ಟ ಆಗ್ತಾ ಇದೆ. ಇವತ್ತು ಒಂದು ಗದಾ ಯುದ್ಧ ನೋಡಿದ್ರೆ ಆ ಗದೆ ನಮ್ಮ ಮೇಲೆ ಬಂದಂಗಿರುತ್ತೆ. ಒಂದು ಬಾಣ ಬಿಟ್ಟರೆ ಆ ಬಾಣ ನಮ್ಮ ಮೇಲೆ ಬಂದಂಗಾಗತ್ತೆ. ಹಂಗಾಗಿ ಆ ಸಿನಿಮಾ ನಿಧಾನ ಆಗಿದೆ. ಖಂಡಿತವಾಗಲೂ ಯಾವುದೇ ಕಾರಣಕ್ಕೂ ಮುಂದಿನ ತಿಂಗಳಲ್ಲಿ ಬಿಡುಗಡೆ ಮಾಡಿರೋ ಪ್ರಶ್ನೆ ಇಲ್ಲ. ಮುಂದಿನ ತಿಂಗಳು ಬಿಡುಗಡೆ ಮಾಡ್ತಾ ಇದ್ದೀವಿ. ಆಮೇಲೆ ಈ ಚಿತ್ರ ಬರೀ ನೀವ್ ಅನ್ಕೊಂಡಂಗೆ ಪೀಣ್ಯ, ಕಾರ್ತಿ, ರಾಕ್ಲೈನ್ ಮಾಲು, ಗೋವರ್ಧನ್, ನಳಂದ, ಪ್ರಸನ್ನ, ವೀರೇಶ ಅಂತಲ್ಲ, ಪ್ರಪಂಚದ ಎಲ್ಲಾ ದೇಶಗಳಲ್ಲೂ ಸಹ ಇದು ಬಿಡುಗಡೆ ಆಗ್ತಾ ಇದೆ. ಈಗಾಗಲೇ ಈ ಚಿತ್ರಕ್ಕೆ ಸಂಬಂಧಪಟ್ಟಂತೆ 5 ಭಾಷೆಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆ ಆಗ್ತಾ ಇದೆ. ದಕ್ಷಿಣ ಭಾರತದ 4 ಭಾಷೆಗಳು ಹಾಗೂ ಹಿಂದಿನಲ್ಲಿ ಏಕಕಾಲದಲ್ಲಿ 5 ಭಾಷೆ. ಈಗಾಗಲೇ 4 ಭಾಷೆಗಳಲ್ಲಿ ಚಿತ್ರ ಪೂರ್ಣ ಆಗಿದೆ. ಹಿಂದಿನಲ್ಲಿ ಈಗ ಕೆಲಸ ಪ್ರಾರಂಭ ಆಗಿದೆ. ಹೇಗಾದ್ರೂ ಮಾಡಿ ಇದನ್ನ ಯುಗಾದಿಗೆ ನಿಮ್ಗೆಲ್ಲ ಕೊಡಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿದ್ದೇನೆ. ಮಾಡ್ತೇನೆ ಖಂಡಿತ. ಏನು ಕೇಳಿಸ್ತಾ ಇಲ್ಲ ಅಲ್ಲಿ ಹಂಗೆ ಇರಲಿಲ್ಲ. ಇದು ಮಾತಾಡ್ತಾರೆ ಈಗ. ತಂದೆ ತಾಯಿ ಸಮಾನ ಎಲ್ಲ ಜನರಿಗೆ ಅಕ್ಕ ತಂಗಿಗೆ ಚಿಕ್ಕಲ್ಲ ನಮಸ್ಕಾರ. ನಾವು ಯಾರಿಗೂ ಪಾಸ್ ಅಲ್ಲ, ಅವರು ನಮಗೆ ಪಾಸ್ ಅಲ್ಲ, ನಮಗೆ ಪಾಸ್ ಅಲ್ಲ. ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಆಮೇಲೆ ತುಂಬ ಜನ ಯಂಗ್ಸ್ಟರ್ಸ್ಗಳಿದ್ದಾರೆ, ಎಕ್ಸಾಮ್ ನಡೀತಾ ಇದೆ, ಅವರೆಲ್ಲರೂ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಎಕ್ಸಾಮ್ ಚೆನ್ನಾಗೋರಿ. ಇನ್ನೇನು ನಾಳೆಯಿಂದ ಶೆಕೆ ಶುರು. ಸೊ 3 ತಿಂಗಳು ಆ್ಯಕ್ಚುಲಿ ಎಲ್ಲ ಶೆಕೆ ಅನ್ಬೋಸೋಣ. ಆದರೆ ದಯವಿಟ್ಟು ತಮ್ಮ ಮನೆ ಮೇಲೆ ಒಂದು ಸ್ವಲ್ಪ ನೀರಿಡಿ ಪ್ರಾಣಿ ಪಕ್ಷಿಗಳಿಗೆ, ಒಳ್ಳೇದಾಗುತ್ತೆ. ಅದಕ್ಕೋಸ್ಕರ ಈಗೆಲ್ಲ ಬಿಟ್ಟು ಕೇಳಬೇಕಾದ್ರೆ ಆ್ಯಕ್ಚುಲಿ ಈಗ ಮುನಿರತ್ನ ಅಂತ ಹೇಳ್ತಾರೆ. ಹಂಗೆ ಮಾತಾಡಲ್ಲ ಸರ್. ಫೋನ್ ಬಂದರೆ RR ನಗರದ ಶಾಸಕರಿಗೆ ಹಾಗೆ ಕುರುಕ್ಷೇತ್ರದ ನಿರ್ಮಾಪಕರಾದ ಮುನಿರತ್ನ ಅವರು ಎಂದಾಗಲೇ ಅವ್ರು ಮಾತಾಡೋದು ಮಾತ್ರ. ಸೊ ಇವತ್ತು ಈಗ ಕುರುಕ್ಷೇತ್ರ ಯಾವ ಬರುತ್ತೆ ನಂಗೆ ಯಾರು ಕೇಳೋ, ನಂಗೆ ಏನೂ ಗೊತ್ತಿಲ್ಲ. ಎಲ್ಲ ಅವ್ರನ್ನೇ ಕೇಳಬೇಕಂತ ಇನ್ನೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏಪ್ರಿಲ್ ತಿಂಗಳಲ್ಲಂತೂ ಖಂಡಿತ ನೋಡೋಣ. ಹಾಗಂದ್ರೆ ಅಲ್ಲಿ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ, ಎಲ್ರಿಗೂ ಒಳ್ಳೆದಾಗಲಿ ಅಂತ ಕೇಳ್ತೀವಿ. ಧನ್ಯವಾದಗಳು. ಈಗ ಅಭಿಮಾನಿ ದೇವರುಗಳಿಗೆ ಇಷ್ಟೊತ್ತು ಅಲ್ಲಿ ಒಂದು ನಗು ನೋಡ್ತಾ ಇದ್ವಿ. ಆ ಒಂದು ನಗುನ ಅವ್ರಿಗೆ ಕೊಟ್ಬಿಟ್ಟು ಅವರೆಲ್ಲ ನೋಡ್ಕೊತಾರೆ ಬಿಟ್ಬಿಡೋಣ. ನಾನು ಕೇಳ್ತಾರೆ, ಸರಿನಾ ತಪ್ಪ? ಕರೆಕ್ಟ್ ತಾನೆ? ಕ್ಯಾಡ್ಬರಿ ಆನೆ ನಡೆದಿದ್ದೇ ದಾರಿ ಕುರುಕ್ಷೇತ್ರ ಬರುತ್ತೆಲ್ಲ ಕಾಯ್ತಾ ನೋಡೋಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಒಂದು ಗೌರವ ಸನ್ಮಾನ. ಜೊತೆಗೆ ನಮ್ಮ ನೆಚ್ಚಿನ ಲೋಕಸಭಾ ಸದಸ್ಯರು ಆಗಿರುವಂತಹ ಶ್ರೀ BK ಸುರೇಶ್ ಅವರು ನಮ್ಮ ನೆಚ್ಚಿನ Hey!